ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ವಿಧಾನಮಂಡಲದ 2 ಸದನದಲ್ಲಿ ಇಂದು ಸದ್ದು ಮಾಡಿತ್ತು. ಈ ಹಗರಣದ ಬಗ್ಗೆ 2 ಸದನಗಳಲ್ಲಿ ಚರ್ಚೆಗಳು ಆರಂಭವಾಗಿವೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷವಾದ ಬಿಜೆಪಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಬಗ್ಗೆ ನಿಲುವಳಿ ಸೂಚನೆ ಹೇಳಿ ಚರ್ಚೆಗೆ ಅವಕಾಶವನ್ನ ಕೋರಿದ್ವು. ಆದರೆ 2 ಸದನಗಳಲ್ಲೂ ನಿಯಮ 69ರ ಅಡಿಯಲ್ಲಿ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಚರ್ಚೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ವಿಧಾನಸಭೆಯಲ್ಲಿದ್ದು ಸದನ ಆರಂಭವಾಗ್ತಾ ಇದ್ದಂತೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸುವ ಕಲಾಪವನ್ನ ಸಭಾಧ್ಯಕ್ಷ ಯುಟಿ ಖಾದರ್ ಕೈಗೆತ್ತಿಕೊಂಡರು. ಬಹುಶಃ ಇತ್ತು ಈಗಾಗಲೇ ನಾನು ಹೇಳಿದ್ದೆ, ಎಲ್ಲ ಬಹುಶಃ ನಮ್ಮ ಸಮಾಜಕ್ಕೆ ಬೇರೆ ಬೇರೆ ವರ್ಗ, ಸಾಮಾಜಿಕ ಇರಲಿ, ಧಾರ್ಮಿಕ ಇರಲಿ, ಶೈಕ್ಷಣಿಕ ಇರಲಿ, ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಕೊಟ್ಟ ಹಲವಾರು ಇರುವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸಂತಾಪ ಕಲಾಪದ ನಂತರ ವಿಧಾನಸಭೆಯ ಪಶ್ಚಿಮ ದ್ವಾರದಿಂದ ಆಕರ್ಷಕವಾಗಿ ನವೀಕರಿಸಿರುವ ಸಭಾಧ್ಯಕ್ಷರ ಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲಾ ಸದಸ್ಯರು ಅಭಿನಂದನೆಯನ್ನ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಸದನವನ್ನ ಭೋಜನ ವಿರಾಮಕ್ಕೆ ಮುಂದೂಡಲಾಯಿತು. ಭೋಜನ ವಿರಾಮದ ನಂತರ ಸದನ ಮತ್ತೆ ಸಮಾವೇಶಗೊಂಡಾಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನಿಯಮ 69ರ ಅಡಿಯಲ್ಲಿ ವಾಲ್ಮೀಕಿ ಹಗರಣ, ವಾಲ್ಮೀಕಿ ನಿಗಮದ ಹಗರಣವನ್ನ ಪ್ರಸ್ತಾಪಿಸಿ ಎಳೆ ಎಳೆಯಾಗಿ ಹಗರಣದ ಬಗ್ಗೆ ಎಲ್ಲವನ್ನೂ ಕೂಡ ಸದನದಲ್ಲಿ ಬಿಚ್ಚಿಟ್ಟು ಸುದೀರ್ಘವಾಗಿ ಹಗರಣದ ಬಗ್ಗೆ ಮಾತನಾಡಿದ್ರು. ಕೂಡ ರಾಜ್ಯದ ಯಾವುದೇ ಪತ್ರಿಕೆ ತೆಗಿಲಿ, ಯಾವುದೇ ಚಾನೆಲ್ ತೆಗಿಲಿ, ಈ 187 ಕೋಟಿ ದಲಿತರ ಹಣದ ಲೂಟಿ ಬಗ್ಗೆ ಪ್ರತಿನಿತ್ಯ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇದೆ. ಜನಕ್ಕೆ ಏನಪ್ಪ ನಮ್ಮ ಹಣ, ಇದು ದಲಿತರ ಹಣ ಇಲ್ಲಿ ಈ ರೀತಿ ಆಗೋಯ್ತಲ್ಲ ಅನ್ನೋ ಒಂದು ನೋವು, ಇದಕ್ಕೆ ಪರಿಹಾರ ಸಿಗಬೇಕು ಅನ್ನೋದು ಕೂಡ ಎಲ್ಲ ದಲಿತ ಜನಾಂಗದ ನಾಗರಿಕರೇನಿದ್ದಾರೆ ಅವರ ಭಾವನೆ. ಅದಕ್ಕೋಸ್ಕರ ನಾನು ಪ್ರಸ್ತಾವನೆಯನ್ನು ನಾನು ಕೇಳಿದ್ದು. ತಾವು ಅನುಮತಿ ಕೊಟ್ಟಿದ್ದೀರ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಲ್ಲಿ ಪ್ರಸ್ತಾವಿಸ್ತಿರೋ ವಿಚಾರ ಅತಿ ಗಂಭೀರ ಮತ್ತು ಮಹತ್ವ. ಕರ್ನಾಟಕದ ಇತಿಹಾಸದಲ್ಲಿ ತಾವು 5 ಬಾರಿ ಶಾಸಕರಾಗಿದ್ದೀರಾ ಅನ್ಸುತ್ತೆ. 5 ಬಾರಿ ಅಲ್ವಾ? 5 ಬಾರಿ. ನಾನು 7 ಬಾರಿ ಶಾಸಕರಾಗಿದ್ದೆ. ಇಲ್ಲಿ ಭಾಳಷ್ಟು ಜನ ಇದ್ದಾರೆ, 9, 8. ರಾಯರೆಡ್ಡಿ ಅವರು ಇನ್ನೂ ಪಾರ್ಲಿಮೆಂಟು ಇಲ್ಲೆಲ್ಲ ಸುತ್ಕೊಂಡ್ಬಂದಿದ್ದಾರೆ. ನಾನು ನೋಡ್ದಂಗೆ, ಇಷ್ಟು ಸದನದಲ್ಲಿ ನೋಡ್ದಂಗೆ, ಈ ಥರ 187 ಕೋಟಿ ದಲಿತರ ಹಣವನ್ನು ಲೂಟಿ ಹೊಡೆದು ಬೇರೆ ರಾಜ್ಯಗಳಿಗೆ ಕಳಿಸಿರುವಂಥ ಇತಿಹಾಸದ ಯಾವುದೇ ವಿಧಾನಸಭಾ ಅಧಿವೇಶನದಲ್ಲಿ ನೀವು ಯಾವುದೇ ರೆಕಾರ್ಡ್ಗಳನ್ನು ತೆಗಿರಿ, ಇಲ್ಲ. ಹಗರಣಗಳಾಗಿದೆ. ಹಗರಣ ಹಂಗೆ ಆಡಳಿತ ಪಕ್ಷದವರು ಹೇಳ್ತಾರೆ ಹಗರಣಗಳಾಗಿಲ್ಲ. ಆಗಿದೆ. ಹಗರಣ ಆಗಿಲ್ಲ ಅಂತ ನಾನು ಹೇಳಲ್ಲ. ಸಾವಿರಾರು ಹಗರಣಗಳಾಗಿದೆ. ಯಾವುದೋ ಒಂದು ಕಾಮಗಾರಿಯಲ್ಲಿ 2% ಹೊಡೆದಿದ್ದಾರೆ, 3% ಹೊಡೆದಿದ್ದಾರೆ, 10% ಹೊಡೆದಿದ್ದಾರೆ. ಈ ಥರದ ಹಗರಣಗಳು ನಾವು ಚರ್ಚೆ ಮಾಡಿದ್ದೀರಿ. ಕಟ್ ಅಂತೇಳಿ 100ಕ್ಕೆ 100% ಹೊಡೆದಂಥ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ನನಗನ್ಸ್ತತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇದೆ, ಕಪ್ಪು ಚುಕ್ಕೆ. ಈ ಥರದ ಘಟನೆ ನಿಜಕ್ಕೂ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿತ್ತು. ನಾಳೆಯೂ ಈ ಬಗ್ಗೆ ಚರ್ಚೆ ಮುಂದುವರಿಯಲಿದೆ. ನಂತರ ಸರ್ಕಾರ ಇದಕ್ಕೆ ಉತ್ತರ ನೀಡಲಿದೆ. ವಿಧಾನ ಪರಿಷತ್ತಿನಲ್ಲೂ ವಾಲ್ಮೀಕಿ ಹಗರಣ ಸದ್ದು ಮಾಡಿದ್ದು, ಪರಿಷತ್ತಿನಲ್ಲೂ ಸಂತಾಪ ಕಲಾಪದ ನಂತರ ನಿಲುವಳಿ ಸೂಚನೆ ಹೇಳಿ ಚರ್ಚೆಗೆ ಅವಕಾಶ ನೀಡುವಂತೆ ಪ್ರತಿಪಕ್ಷವಾದ ಬಿಜೆಪಿ, ಜೆಡಿಎಸ್ ಸದಸ್ಯರು ಪಟ್ಟು ಹಿಡಿದ್ರು. ಪ್ರಶ್ನೋತ್ತರ ಕಲಾಪದ ನಂತರ ನಿಲುವಳಿ ಸೂಚನೆ ಅಡಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಬೇಕು ಎಂದು ಪ್ರತಿಪಕ್ಷವಾದ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪಟ್ಟಿ ಹಿಡಿದು ಧರಣಿಯನ್ನ ನಡೆಸಿದ್ರು. ಆಗ ಸಭಾಧ್ಯಕ್ಷರು ಸದನವನ್ನ 10 ನಿಮಿಷಗಳ ಕಾಲ ಮುಂದೂಡಿದ್ರು. ಮತ್ತೆ ಸದನ ಸಮಾವೇಶಗೊಂಡಾಗ ಧರಣಿ ಮುಂದುವರೆಸಿ ನಿಲುವಳಿ ಸೂಚನೆಯ ಅಡಿಯೇ ಅವಕಾಶ ಕೊಡಿ ಎಂದು ಪುನರುಚ್ಚರಿಸಿದ್ರು. ಈ ಹಂತದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ನಿಲುವಳಿ ಸೂಚನೆಯಡಿ
ಧರಣಿಯಡಿ ಚರ್ಚೆ ಬೇಡ, ಬೇರೆ ರೂಪದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡುತ್ತೇನೆ, ಧರಣಿಯನ್ನ ಕೈಬಿಡಿ ಎಂದು ಮನವಿ ಮಾಡಿದ್ರು. ಇದಕ್ಕೆ ಒಪ್ಪಿದ ಬಿಜೆಪಿ ಜೆಡಿಎಸ್ ಸದಸ್ಯರು ಧರಣಿ ಕೈಬಿಟ್ಟು ತಮ್ಮ ಆಸನಗಳಿಗೆ ಹಿಂತಿರುಗಿದ್ರು. ನಂತರ ಬಿಜೆಪಿಯ ಸಿಟಿ ರವಿಯವರು ವಾಲ್ಮೀಕಿ ಅರಣ್ಯದ ಬಗ್ಗೆ ಚರ್ಚೆಯನ್ನ ಆರಂಭಿಸಿದ್ರು. ಚರ್ಚೆ ನಾಳೆಯೂ ಪರಿಷತ್ತಿನಲ್ಲಿ ಮುಂದುವರೆಯಲಿದೆ.